ಇವತ್ತು ನೀವು ಮೇಲ್ಗಡೆನೇ ಮಲ್ಕೊಳ್ಳಿ. ನಿಮ್ಗೇನು ಅಭ್ಯಂತರ ಇಲ್ವಾ? ಇಲ್ಲ, ಇಟ್ಸ್ ಓಕೆ. ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಇಲ್ಲ. ಓಕೆ, ಬನ್ನಿ. ಬದುಕು ಬೆಳಕಾಗೋ ಹಾಗೆ ಹಾದಿ ಹೊಳೆದಂತೆ ಒಮ್ಮೆ ಬೆಳಕಲೆ ಒಂದಾಗಿ ಸಾಗುವೆ ಕಣ್ಣಾರೆತ್ತೆಯಾಗಿ ಕನಸಲ್ಲೂ ಕಾಯುವೆ ನನಗೆ ಬೇರೆ ಕೆಲಸ ಆಯಿತು. ಒಂದು 2-3 ದಿನ ಆದಮೇಲೆ ನಾನೇ ಬರ್ತೀನಿ. ಏನಣ್ಣ? ಏನು ಅಂತ ಹೇಳಿ, ಮ್ಯಾಟ್ರ್ ತುಂಬ ಸೀರಿಯಸ್ ಆಗಿಬಿಟ್ಟಿದೆ. ಆ ಮುದುಕಿನೇ ನಮ್ಮ ಅಂತ್ಯಕ್ಕೆ ಮುನ್ನುಡಿ ಬರಿತಿದ್ದಾಳೆ ಅಂತ ಅನ್ಸುತ್ತೆ. ಏನು ಹೇಳ್ತಾ ಇದೀಯಾ? ಆನಂದ ಭದ್ರಕಾಳಿ ಹತ್ರ ಗೌತಮ್ ಮತ್ತೆ ಭೂಮಿಕನ್ ಬಗ್ಗೆ ಎಲ್ಲ ವಿಷಯ ಹೇಳಿದ್ನ, ಅದು ನಿಜನೋ ಸುಳ್ಳು ಅಂತ ಕ್ರಾಸ್ ಚೆಕ್ ಮಾಡಕ್ಕೆ ಆ ಭದ್ರಕಾಳಿ ಅವ್ರ ರೂಮಿಗೆ ಹೋಗಿದ್ದಾಳೆ. ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಕ್ ಹೋಗಿದ್ದಾಳೆ. ಈ ವಯಸ್ಸಲ್ಲೂ ಕೂಡ ಘಾಟಿ ಮುದುಕಿ. ಹೌದಾ? ಇಷ್ಟೆಲ್ಲ ಆಗಿದೆಯಾ? ಇನ್ನು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ? ಆ ಕೆಲಸದವಳಿಂದ ಬಂದ ಮಾಹಿತಿ ಪ್ರಕಾರ ಇಷ್ಟು ದಿನ ಸಪ್ರೇಟ್ ಆಗಿ ಮಲಗ್ತಿದ್ದ ಗೌತಮ್ ಮತ್ತೆ ಭೂಮಿಕಾ ಈಗ ಒಂದೇ ರೂಮಲ್ಲಿ ಒಂದೇ ಬೆಟ್ಟಲ್ಲಿ ಮಲಗ್ತಿದಾರಂತೆ. ನಮ್ಮ ಪಾಲಿಗೆ ಇದಕ್ಕಿಂತ ಬ್ಯಾಡ್ ನ್ಯೂಸ್ ಬೇಕಾ ಸಿಸ್ಟರ್? ನನಗಂತೂ ಇದನ್ನು ಕೇಳಿ 1000 words ಕರೆಕ್ಟ್ ಹೊಡೆದಂಗಾಯ್ತು. ತತ್ತರಿಸೋಗ್ಬಿಟ್ಟೆ ಸಿಸ್ಟರ್, ತತ್ತರಿಸೋಗ್ಬಿಟ್ಟೆ. ನೀನು ಹೇಳ್ತಾ ಇರೋದು ನಿಜಾನ? ನನ್ನ ನಡೆಗೂ ಸತ್ಯ ಸಿಸ್ಟರ್. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ರು ನಾನು ಯಾಕೆ ಸುಳ್ಳು ಹೇಳಿ ಸಿಸ್ಟರ್? ಅವರಿಬ್ರು ಹೀಗೆ ಕಂಟಿನ್ಯೂ ಆದರೆ ಅವರಿಗೊಂದು ಮಗು ಆಗುತ್ತೆ. ಆವಾಗ ನಾನು ನೀನು ಏನೂ ಮಾಡೋ ಕೆಲಸ ಇಲ್ಲದೆ ಲಾಲಿ ಪುಟ್ಟು ಅಂತ ಜೋಗಳಾಡಬೇಕಾಗತ್ತೆ. ನಮ್ಮ ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಚೇಂಜ್ ಆಗಿ ನಾವು ಬದುಕಿದ್ದಾಗಲೇ ನಮ್ಮ ತಿಥಿ ಆಗೋದು ಗ್ಯಾರಂಟಿ ಸಿಸ್ಟರ್, ಪಕ್ಕ ಆಗೇ ಆಗತ್ತೆ. ಅದರಲ್ಲಿ ಯಾವ ಡೌಟು ಇಲ್ಲ. ಎಲ್ಲ ಸಮೀಕ್ಷೆನೂ ಅದನ್ನೇ ಹೇಳುತ್ತೆ. ಮಗು ಒಂದು ಆಗಿಬಿಟ್ರೆ ಭೂಮಿಕಾ ಮೆಜಾರಿಟಿಗೆ ಬಂದ್ಬಿಡ್ತಾಳೆ. ಆಮೇಲೆ ಯಾರಿಂದಲೂ ಅವಳನ್ನು ಅಲ್ಲಾಡ್ಸೋಕ್ಕೂ ಆಗಲ್ಲ ಸಿಸ್ಟರ್. ಅದಕ್ಕೆ ಹೇಳ್ತಾ ಇದ್ದೀನಿ ಸಿಸ್ಟರ್, ಇನ್ನು ತಡ ಮಾಡಬೇಡ. ಈ ಸಮಸ್ಯೆಗೆ ನೀನು ಪರಿಹಾರ ಕಂಡುಕೊಳ್ಳೇಬೇಕು. ಮುಂದಾಗೋ ಪ್ರಕೃತಿ ವಿಕೋಪ ಅಂದರೆ ಮಗು ಆಗೋದನ್ನು ತಡಿಲೇಬೇಕು ಸಿಸ್ಟರ್. ಈಗ ನೀನು ಸುಮ್ಮನೆ ಕೂತ್ರೆ ಮುಂದೆ ಪರ್ಮನೆಂಟಾಗಿ ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಅಲ್ಲ, ನನಗೆ ತಿಳಿದ ಮಟ್ಟಕ್ಕೆ ಇಷ್ಟೇ ಹೇಳಿದ್ದೀನಿ. ಆಮೇಲೆ ನೀನು ಏನು ಮಾಡ್ತೀವಿ ಮಾಡ್ಕೋ.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಐ ಆಮ್ ರಿಯಲಿ ಸಾರಿ. ಅದು ನನಗೆ ಕರೆಂಟ್ ಯಾವಾಗ ಬಂತು ಅಂತ ಗೊತ್ತಾಗಿಲ್ಲ. ನಿಮ್ಮ ಕೈ ಹಿಡ್ಕೊಂಡು ಹಾಗೆ ಮಲಗಿಬಿಟ್ಟಿದ್ದೆ. ನೀವು ನನಗಿಂತ ಬೇಗ ಇದ್ದಿದ್ದೀರಾ, ನಿಮಗೆ ತೊಂದರೆ ಆಯಿತು ಅಂತ ಕಾಣುತ್ತೆ. ಐ ಆಮ್ ಸಾರಿ. ಏ ಇಲ್ಲ, ಆ ಥರ ಏನೂ ಇಲ್ಲ. ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಹಾಂ, ತುಂಬ ದಿನಗಳಾದ ನಂತರ ತುಂಬಾ ಚೆನ್ನಾಗಿ ನಿದ್ದೆ ಬಂತು. ನಿಮಗೆ? ನನಗೂ ಅಷ್ಟೇ. ಭೂಮಿಕಾ, ಅಜ್ಜಿಗೆ ನಮ್ಮಿಬ್ಬರ ಮೇಲೂ ಅನುಮಾನ ಬಂದಿದೆ. ನಿನ್ನೆ ರಾತ್ರಿ ಆಗಿದ್ದು ನೋಡಿದ್ರೆ ಅದು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಭಾಳ ಇದೆ. ಸೊ ನೀವು ಇನ್ಮೇಲೆ ಕೆಳಗಡೆ ಮಲ್ಕೊಳ್ಳೋ ಬದಲು ನಿಮಗೇನು ಅಭ್ಯಂತರ ಇಲ್ಲ ಅಂದರೆ? ನನಗೆ ಯಾವ ಅಭ್ಯಂತರನೂ ಇಲ್ಲ. ನಿಮಗೆ? ಇಲ್ಲ, ನನಗೂ ಏನು ಅಭ್ಯಂತರ ಇಲ್ಲ. ಕಾಫಿ ತರ್ತೀನಿ. ಯಾ. ಹಾಯ್ ಭಾವಂತಮ್ಮ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಎತ್ಕೆ ತಂಗಿ, ಏನ್ರಿ ಇದು ಈ ತರ ಚೇಂಜ್ ಓವರು? ಏನಾಯ್ತು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಾವ್ ಅಂದ್ಕೊಂಡಾಗೆ ಆದ್ರೆ ಖುಷಿ ಆಗೋದ್ ಸಹಜ ಅಲ್ವಾ? ಆ ಹುಡ್ಗನ್ ಜೊತೆ ಮದುವೆ ಮಾತುಕತೆ ಕ್ಯಾನ್ಸಲ್ ಆಯ್ತು. ಅದಕ್ಕೆ ನನಗ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎತ್ಕೆ ತಂಗಿ, ಏನ್ರಿ ಇದು ಇಂಥ ಸಿಹಿ ಸಮಾಚಾರ ಕೊಡ್ತಾ ಇದ್ದೀರಾ? ವಾವ್, ಬರೀ ಲಡ್ಡು ಅಲ್ಲ, ಲಡ್ಡು ಫ್ಯಾಕ್ಟ್ರಿನೇ ಬಂದು ಬಾಯಿಗೆ ಬಿದ್ದಂಗಾಯ್ತು ನನಗೆ. ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಈಗ. ಒಂದು ನಿಮಿಷ ಇರಿ, ಸ್ವಲ್ಪ ಸುಧಾರಿಸ್ಕೋತೀನಿ. ಸುಧಾರಿಸ್ಕೋತೀರಾ? ನೋಡಿ, ಲೈಫಲ್ಲಿ ಖುಷಿ ಆಗಲಿ ದುಃಖ ಆಗಲಿ ಒಂದು ಮಿತಿ ಮೀರ್ಬಿಟ್ರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ನನಗೆ ಅದೇ ಥರ ಆಗ್ತಾ ಇದೆ. ಓಕೆ ಓಕೆ ಫೈನ್. ಇದೆಲ್ಲ ಹೇಗಾಯ್ತು? ಇದೆಲ್ಲ ಆಗಿದ್ದು ಅಕ್ಕಯಿಂದ. ಅದಕ್ಕೆಯಿಂದನಾ? ಅಕ್ಕ ಬಂದ್ ಹೇಳಿದಕ್ಕೆ ಅಮ್ಮ ದೂಸರ ಮಾತಾಡದೆ ಒಪ್ಕೊಂಡ್ಬಿಟ್ರು. ಸದ್ಯ ಅಪ್ಪ ಇರ್ಲಿಲ್ಲ. ಅಪ್ಪ ಇದ್ದಿದ್ರೆ ಅಕ್ಕಂಗೆ ಡಬಲ್ ಕೆಲಸ ಆಗಿರೋದು. ಅಮ್ಮ ಅಪ್ಪ ಇಬ್ರನ್ನು ಒಪ್ಪಿಸ್ಬೇಕಾಗಿತ್ತು. ಪುಣ್ಯಕ್ಕೆ ಅವ್ರಿರ್ಲಿಲ್ಲ. ಸ್ವಲ್ಪ ಕಾಂಪ್ಲಿಕೇಟ್ ಆಗಿರೋದು ಇವಾಗೆಲ್ಲ ಈಸಿಯಾಗಿ ಆಗೋಯ್ತು. ಅಕ್ಕ ಕರೆಕ್ಟ್ ಟೈಮಿಗೆ ದೇವ್ರ ತರ ಬಂದು ನಮ್ಮಿಬ್ರನ್ನು ಕಾಪಾಡ್ಬಿಟ್ಲು. ಸೊ ಎಲ್ಲ ಕ್ರೆಡಿಟ್ಸ್ ಅಕ್ಕಂಗೆ ಹೋಗ್ಬೇಕು. ಕ್ರೆಡಿಟ್ ನನಗೂ ಸ್ವಲ್ಪ ಸೇರ್ಬೇಕು ಕಣ್ರಿ. ಹೌದು, ಅದಕ್ಕೆ ನಮ್ಮ ವಿಷಯ ಗೊತ್ತು ಅನ್ನೋ ವಿಷಯನ ಅದಕ್ಕೆ ತಂಗಿಗೆ ಹೇಳ್ಬಿಡ್ಲಾ? ಏನು ಮಾಡಲಿ? ಬೇಡ ಬೇಡ, ಸೈಲೆಂಟಾಗಿ ಸುಮ್ಮನೆ ಇದ್ಬಿಡ್ತೀನಿ. ಹಲೋ, ಏನ್ ಇಷ್ಟುದ್ದ ಮೈಂಡ್ ವಾಯ್ಸು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ತಂಗಿ, ನೀವು ಇಷ್ಟೊತ್ತು ಹೇಳಿದ್ರಲ್ಲ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀವು ಹೇಳಿದ್ ಕರೆಕ್ಟೇ ಕಣ್ರಿ. ಅದಕ್ಕೆ ಒಂಥರ ದೇವ್ರಿದ್ದ ಹಾಗೆ. ಇದಕ್ಕೆ ನಾನು ಒಪ್ಪಿಗೆ ಇದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಗೊತ್ತಾ? ಅಕ್ಕ ನೀನ್ ಮದ್ವೆ ಆಗೋ ಹುಡ್ಗ ಹೇಗಿರ್ಬೇಕು ಅಂತ ಕೇಳಿದ್ಲಾ? ನಾನು ನಿಮ್ಮನ್ನೇ ಮನ್ಸಲ್ಲಿ ಇಟ್ಕೊಂಡು ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಓಹೋ, ಹಾಗಾದ್ರೆ ಆಡಿಯೋ ನಿಮ್ದು, ವಿಜುವಲ್ಸ್ ಎಲ್ಲ ಮಾತ್ರ ನಂದು. ಒಂಥರ ಚೆನ್ನಾಗಿ. ಒಂದ್ಸತಿ ನಾನು ಪೂರ್ತಿ ಹೇಳೋದನ್ನ ಕೇಳಿಸ್ಕೊಳ್ಳಿ. ಎಲ್ಲಿದೆ ನಾನು? ಹಾ, ಅಕ್ಕ ಕೇಳ್ತಾ ಇದ್ರಾ? ನಾನು ನಿಮ್ಮನ್ನೇ ಮನ್ಸಲ್ಲಿ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ನಾ? ಆಮೇಲೆ ಅಕ್ಕ ಸಡನ್ ಆಗಿ ಈ ತರದ ಹುಡ್ಗನ್ ಎಲ್ಲೋ ನೋಡಿದಿನಲ್ಲ ಅಂತ ಹೇಳ್ಬಿಡೋದ. ನನಗಂತೂ ಹಾರ್ಟ್ ಬಾಯಿಗೆ ಬಂದಂಗ ಆಗೋಯ್ತು. ಎಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಭಯನೇ ಆಗೋಗಿತ್ತು ನನಗೆ. ಆಮೇಲೆ ಸದ್ಯಕ್ಕೆ ಏನು ಗೊತ್ತಾಗ್ಲಿಲ್ಲ, ಎಲ್ಲ ಅಲ್ಲಲ್ಲೇ ಮುಚ್ಚೋಯ್ತು. ಅದಕ್ಕೆ ಎಲ್ಲ ಗೊತ್ತು ಕಣ್ರಿ. ಅವ್ರಿಗೆ ಗೊತ್ತಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಮತ್ತೆ ಮೈಂಡ್ ವಾಯ್ಸಾ? ಏನೂ ಇಲ್ಲ ಕಣ್ರಿ, ಸೇಮ್ ಟು ಸೇಮ್ ಅದೇ ಯಾವಾಗಲೂ ಯೋಚನೆ ಮಾಡ್ತಿದ್ನಲ್ಲ. ಯು ಸಿ, ಐ ಆಮ್ ಅ ಥಿಂಕರ್. ಜೋಕ್ ಮಾಡಿದ್ ಸಾಕು. ಇನ್ಮೇಲಾದ್ರೂ ನೀವು ನಿಮ್ಮ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಕ್ಕ ನನಗೂ ಅದೇ ಹೇಳಿದ್ದಾರೆ. ಕರೆಕ್ಟಾಗಿ ಹೇಳಿ. ಇನ್ಮೇಲಾದ್ರೂ ನನ್ನ ಫ್ಯೂಚರ್ ಬಗ್ಗೆ ನಾನು ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಈಗ ನಿಮ್ಮ ಅಪ್ಪನ ಹೇಗೆ ಇಂಪ್ರೆಸ್ ಮಾಡೋದು, ಮೊದಲು ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು ನಾನು. ಮಾಡಿ 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 ಎಷ್ಟಾದ್ರೂ ನೀವು ಥಿಂಕರ್ ಅಲ್ವಾ, ಮಾಡಿ. ಈ ಅದಕ್ಕೆ ತಂಗಿ, ಏನ್ರಿ ನೀವು
ಜೋಕ್ ಮಾಡಬೇಡ ಅಂತ ಹೇಳಿ ನೀವೇ ಜೋಕ್ ಮಾಡ್ತಾ ಇದ್ದೀರಾ? ಅಲ್ಲ, ಆಪ್ತ ಮಿತ್ರ ನೋಡಿದ್ರೆ ಆ ರೀತಿ ಹೇಳ್ದ, ಇಲ್ಲಿ ನೋಡಿದ್ರೆ ಇವ್ರು ಈ ರೀತಿ ಇದ್ದಾರೆ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡೋದು? ಇಲ್ಲ, ಆಪ್ತ ಮಿತ್ರನಿಗೊಂದು ಫೋನ್ ಮಾಡಿ ಆಮೇಲೆ ಬೇಕಾದರೆ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರೋದು. ಏನಜ್ಜಿ ಸಮಾಚಾರ? ನಂಗೆ ಫೋನ್ ಮಾಡ್ಬಿಟ್ಟಿದ್ದೀರಿ? ಏ ಆಪ್ತ ಮಿತ್ರ, ನಿಜ ಹೇಳು, ನೀನು ಹೇಳಿದ್ದೆಲ್ಲ ನಿಜನಾ? ಯಾವುದಜ್ಜಿ? ಅಲ್ಲ, ನಾನು ಯಾವಾಗ ಏನು ಹೇಳಿರ್ತೀನೋ ನನಗೆ ನೆನಪಿರಲ್ಲ. ಯಾವ್ದು ಹೇಳಿ? ಅದೇ ಕಣೋ, ನಮ್ಮ ಗುಂಡು ಭೂಮಿಕಾ ಒಂದೇ ರೂಮ್ನಲ್ಲಿದ್ದರೂ ಬೇರೆ ಬೇರೆ ಮಲಗ್ತಾರೆ ಅಂತ ಹೇಳಿದೆಯಲ್ಲ, ಅದು ನಿಜನಾ? ಅಜ್ಜಿ, ಇಂಥ ವಿಷಯದಲ್ಲೆಲ್ಲ ಸುಳ್ಳು ಹೇಳೋಕ್ಕಾಗುತ್ತಾ? ನನ್ನಾಣೆ, ನಿಮ್ಮಾಣೆ ನಿಜ ಅಜ್ಜಿ. ಹೌದಾ? ನೀನು ಹೇಳಿದ ಮೇಲೆ ಚೆಕ್ ಮಾಡಬೇಕು ಅಂತ ದಿಢೀರಂತ ನಾನು ಅವ್ರ ರೂಮ್ ಕಡೆ ಹೋದೆ ಕಣೋ. ಅಲ್ಲಿ ನೋಡಿದ್ರೆ ಅವರಿಬ್ರು ಒಂದೇ ಹಾಸಿಗೆ ಮೇಲೆ ಮಲಗಿದ್ರು. ಏ, ನೀನೇನಾದರೂ ತಪ್ಪು ತಿಳ್ಕೊಂಡು ಈ ರೀತಿ ಹೇಳ್ದೇನೋ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡಿದೆ ಕಣೋ. ಓಹೋ, ನನಗೆ ಇವಾಗ ಅರ್ಥ ಆಯ್ತು ಅಜ್ಜಿ. ಅಲ್ಲಿ ಏನಾಗಿರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೀವು ಹೋಗಿ ಬಾಗಿಲು ತಟ್ಟಿರ್ತೀರ, ಆ ಸೌಂಡ್ಗೆ ಅವರಿಬ್ಬರು ಅಲರ್ಟ್ ಆಗಿ ಇಬ್ಬರು ತುಂಬ ಅನ್ಯೋನ್ಯವಾಗಿದ್ದಾರೆ ಅನ್ನೋ ಥರ ನಿಮ್ಮ ಮುಂದೆ ಡ್ರಾಮಾ ಆಡಿರ್ತಾರೆ. ನೀವು ಅದನ್ನು ನಿಜ ಅಂದ್ಕೊಂಡು ಬಂದು ನನಗೆ ಹೇಳ್ತಾ ಇದ್ದೀರಾ ಅಲ್ವಾ? ಹೌದಾ? ಹಾಗಾದರೆ ನಾನು ನೋಡಿದ್ದೆಲ್ಲ ಸುಳ್ಳು ಅಂತೀಯ? ಅಜೇ, ಅವ್ರು ನನ್ನನ್ನೇ ಡಿಸೈನ್ ಆಗಿ ಯಾಮಾರಿಸಿದ್ದಾರೆ, ಇನ್ನು ನಿಮ್ಮನ್ನು ಯಾಮಾರಿಸದೇ ಇರ್ತಾರಾ? ಅವ್ರನ್ನ ಸಾಮಾನ್ಯ ಅನ್ಕೋಬೇಡಿ ಅಜ್ಜಿ, ಭಯಂಕರ ಕಲಾವಿದರು. ಆ್ಯಕ್ಟಿಂಗ್ ಅಂತ ನಿಂತರೆ ಪೈಪೋಟಿ ಮೇಲೆ ಆ್ಯಕ್ಟ್ ಮಾಡ್ತಾರೆ, ನೀನಾ ಅಂತ. ನಿಜ ಬೇರೆನೇ ಇದೆ ಕಣಜ್ಜಿ. ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ನೀವು ಅದೇನೇ ಇರಲಿ, ಭೂಮಿಕನಿಗೆ ಅಂತ ನಮ್ಮ ಗುಂಡು ಮಲ್ಲಿಗೆ ಹೂ ತಂದಿದ್ದನ್ನು ನೋಡಿದೆ. ಅವರಿಬ್ಬರ ಮಧ್ಯ ಎಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅಲ್ವೇನೋ? ಮಲ್ಲಿಗೆ ಹೂವು ತಗೊಂಡೋಗಿ ಕೊಟ್ಟಿದ್ದಾನ? ಹ್ಞೂ. ಓಹೋ, ಅಜ್ಜಿ ಇರಿ, ನಾನು ಹೋಗಿ ಅವನ್ನೇ ವಿಚಾರಿಸ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ. ಓಕೆ? ಸರಿ ಸರಿ, ಬೇಗ ವಿಚಾರಿಸಿ ಏನು ವಿಷಯ ಅಂತ ನನಗೆ ಬೇಗ ತಿಳಿಸು. ಸರಿ ಸರಿ ಅಜ್ಜಿ. ನಮ್ಮ ಗೆಳೆಯ ಅಕ್ಕೆಗೆ ಮಲ್ಲಿಗೆ ಹೂವು ತಗೊಂಡೋಗಿ ಕೊಟ್ಟಿದ್ದಾನೆ ಅಂದರೆ ಪರವಾಗಿಲ್ಲ, ತುಂಬಾ ಇಂಪ್ರೂವ್ ಆಗಿದ್ದಾರೆ ಸಾಹೇಬರು. ಅವನ್ನೇ ಹೋಗಿ ವಿಚಾರಿಸ್ಬಿಡ್ತೀನಿ. ಗೆಳೆಯ, ಏನಪ್ಪ ನಡೀತಾ ಇದೆ? ಏನು ನಡೀತಾ ಇದೆ? ಕೆಲಸ ನಡೀತಾ ಇದೆ, ಕಣ್ಕಾಣಲ್ವಾ? ಅಪ್ಪ ತಂದೆ, ನೀನಿಲ್ಲಿ ಕೆಲಸ ಮಾಡ್ತಾ ಇರೋದು ನನಗೂ ಗೊತ್ತಪ್ಪ. ನಾನು ಕೇಳಿದ್ದು ಇಲ್ಲೇನು ನಡೀತಿದೆ ಅಂತಲ್ಲ, ಅಲ್ಲಿ ಅಂದರೆ ತಮ್ಮ ಮನೆಯಲ್ಲಿ ಅಂತಃಪುರದಲ್ಲಿ ಏನು ನಡೀತಾ ಇದೆ ಅಂತ. ಏನೋ ದಂಪತಿಗಳಿಬ್ರು ಒಟ್ಟಿಗೆ ಮಲಗಿದ್ರಂತೆ, ಸಾಹೇಬರು ಮಲ್ಲಿಗೆ ಹೂವು ಬೇರೆ ತೊಗೊಂಡು ಹೋಗಿದ್ರಂತೆ. ಏನು ಸಮಾಚಾರ? ಇದೆಲ್ಲ ನಿಂಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಅವೆಲ್ಲ ನೀನು ಕೇಳಂಗೂ ಇಲ್ಲ, ನಾವು ಹೇಳಂಗೂ ಇಲ್ಲ. ಅದು ಪ್ರೊಫೆಷ್ನಲ್ ಸೀಕ್ರೆಟ್ ಥರ. ನಾವೆಲ್ಲ ಕಡೆ ಸ್ಪೈ ಏಜೆಂಟ್ಗಳನ್ನ ಬಿಟ್ಟಿದ್ದೀವಮ್ಮ. ಎಲ್ಲೇನೇ ನಡೆದ್ರು ಕ್ಷಣದ ಮಾಹಿತಿ ನಮಗೆ ಬಂದುಬಿಡುತ್ತೆ. ಅಜ್ಜಿ ಜೊತೆ ಶಾಮೀಲಾಗಿದೆಯಾ? ಏಯ್, ಆಫೀಸ್ ಕೆಲಸ ಮಾಡೋದು ಬಿಟ್ಟು ಬರೀ ಇಂಥದ್ದೇ ಮಾತಾಡ್ಕೋತಿರೋ? ಇದೆಲ್ಲ ಆಫೀಸಲ್ಲಿ ಮಾತಾಡೋ ವಿಷಯನಾ? ಅಜ್ಜಿ ಏನೋ ಇದಕ್ಕಿದಾಗೆ ರಾತ್ರಿ ರೂಮಿಗೆ ಬಂದರು, ಹಂಗೆಲ್ಲ ಆಯಿತು ಅಷ್ಟೇ. ಅಂದ್ಕೊಂಡೆ ಇದು ಹೀಗೆ ಆಗಿರುತ್ತೆ ಅಂತ ಅಂದ್ಕೊಂಡೆ, ಅದು ಹಾಗೇ ಆಗಿದೆ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಗೆಳೆಯ, ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಮುಂದುವರಿಯೋ ಅಂತ. ಯಾಕೋ ಮೀನಾಮಿಷ ಎಣಿಸ್ತಾ ಇದೆಯಾ? ಏಯ್, ನಾನೇ ದಡ್ಡ ಅಲ್ಲ, ಎಲ್ಲನೂ ಸ್ಪೂನ್ ಫೀಡ್ ಮಾಡಕ್ಕೆ ಬರಬೇಡ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಎಲ್ಲನೂ ತಂತಾನೆ ಆಗಬೇಕು. ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಫಸ್ಟ್ ಅದನ್ನು ತಿಳ್ಕೊ. ಓಹೋ, ಅದೇ ಆಗಬೇಕು. ಪ್ಲ್ಯಾನ್ ಮಾಡಬಾರ್ದಲ್ವಾ? ಆಯ್ತಪ್ಪ, ಅದಾಗದೆ ಯಾವಾಗ ಆಗುತ್ತೆ ಅಂತ ನಾವು ನೋಡ್ತೀವಿ.
ಕೊಟ್ಟು ಬೇಗ ಗುಡ್ ನ್ಯೂಸ್ ಬಂದರೆ ಸಾಕು. ಬರಲ್ಲ ಹೊರಡು. ಆಗಲಿಯ ಮತ್ತೆ ನಾನಿದ್ದು ಹೇಳೋದು ಮರ್ತುಬಿಟ್ಟೆ. ನಾನು ಸಜೆಸ್ಟ್ ಮಾಡ್ದೇನೆ ಅದಕ್ಕೆಗೋಸ್ಕರ ಮಲ್ಲಿಗೆ ಹೂ ತೊಗೊಂಡೋಗಿ ಕೊಟ್ಟಿದ್ದೆಲ್ಲ ಭಾಳ ಖುಷಿ ಆಯಿತು ಕಣ. ಮಲ್ಲಿಗೆ ಮಲ್ಲಿಗೆ ದುಂಡು ಮಲ್ಲೆ. ಹೋಗ. ಕರೆದ್ರಂತೆ ಅಜ್ಜಿ? ಬಾ ಕೂತ್ಕೋ ಕೂತ್ಕೋ. ಅದು ಗುಂಡನು ನೀನು ಚಿಕ್ಕಮಗಳೂರಿಗೆ ಹೋಗಿದ್ರಲ್ಲ, ಅಲ್ಲಿ ಸಂತೋಷದಿಂದ ಏನು ಕೊಡಿಸ್ತಾ ಗಿಫ್ಟು? ಯಾಕಜ್ಜಿ ಅದ್ರ ಬಗ್ಗೆ ಈಗ ಯಾಕೆ ಕೇಳ್ತಿದ್ದೀರಾ? ಯಾಕೆಂದ್ರೆ ಕುತೂಹಲಕ್ಕೆ ಕಡೆ. ಅಜ್ಜಿ ಆಗಿ ಮೊಮ್ಮಗನ ಜೀವನದಲ್ಲಿ ಏನೇನು ನಡೀತಾ ಇದೆ, ಏನು ಕತೆ ಅಂತ ತಿಳ್ಕೊಳ್ಳೋದು ಬೇಡವಾ? ನನ್ನ ಕೈಯಾರೆ ಎತ್ತಿ ಆಡಿಸಿದ ಹುಡುಗ ಅವನು ಹುಟ್ಟಿದ್ದು ಬೆಳೆದಿದ್ದು ನನ್ನ ಕಣ್ಣು ಮುಂದೆನೆ. ಅವನೆಷ್ಟೇ ದೊಡ್ಡ ಮನುಷ್ಯ ಆಗಿದ್ರು ಅವನು ನನ್ನ ಮೊಮ್ಮಗ. ಅವನ ಬಗ್ಗೆ ಇರೋ ಕಾಳಜಿ ಪ್ರೀತಿ ಕೊನೆ ತನಕ ಇರುತ್ತಮ್ಮ. ಅದಕ್ಕೆ ಕೇಳ್ತಾ ಇರೋದು. ಏನು ಕೊಡಿಸ್ತಾ ಹೇಳು? ಅಜ್ಜಿ ನಿಜ ಹೇಳ್ತಿದ್ದೀನಿ, ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ತುಂಬಾನೇ ಖುಷಿಯಾಗಿದ್ದೀವಿ. ಹಾಗಿದ್ಮೇಲೆ ಅಲ್ಲಿ ಏನಾಯ್ತು ಅಂತ ಹೇಳೋದಕ್ಕೆ ಯಾಕಮ್ಮ ಸಂಕೋಚ? ನನ್ನ ಮೊಮ್ಮಗ ನಿನಗೇನು ಗಿಫ್ಟ್ ಕೊಟ್ಟ ಅಂತ ತಿಳ್ಕೋಬೇಕು ಅಂತ ನನಗೆ ಕುತೂಹಲ. ಹೇಳು. ಅಜ್ಜಿ ಅವ್ರು ನನಗೆ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಗಿಫ್ಟ್ ಕೊಟ್ಟರು. ಅದನ್ನು ಹೇಗೆ ಹೇಳಿ, ನಂಗೊಂಥರ ಸಂಕೋಚ ಆಗುತ್ತೆ, ನಾಚಿಕೆ ಆಗುತ್ತೆ. ನೀವೇನು ಕೇಳ್ಬಿಡಿ, ನಾನು ಏನು ಹೇಳಲ್ಲ. ಏ ಬಾಯ್ಲೆ ಅಜ್ಜಿ ಸಾರಿ, ನಂಗೆ ನಾಚಿಕೆ ಆಗುತ್ತೆ. ಭೂಮಿಕಾ ಬಾಯ್ಲೆ, ನಾಟಕ ಮಾಡ್ಕೊಂಡೇ ಹೋಗ್ಬಿಟ್ಲಲ್ಲಪ್ಪ. ಏನು ಮಾಡೋದೀಗ? ಗುಂಡನೇ ಕೇಳ್ತೀನಿ. ಹಾಂ, ಹೇಳಿ ಅಜ್ಜಿ. ನಾನೇನು ಹೇಳೋದಪ್ಪ, ಎಲ್ಲ ನೀನೇ ಹೇಳಬೇಕು. ಅಲ್ಲೋ ಗುಂಡು, ಭೂಮಿಕಾ ನಿನ್ನ ಮಧ್ಯ ಏನು ನಡೆದೇ ಇಲ್ವಂತಲ್ಲ? ಅಲ್ಲ, ನಿಮ್ಮಿಬ್ಬರನ್ನು ನಾವು ಹನಿಮೂನ್ ಕಳಿಸಿದ್ದು ಯಾಕೆ? ಈ ಸೌಭಾಗ್ಯಕ್ಕೆ ನಾವು ನಿಮ್ಮನ್ನ ಅಲ್ಲಿ ತನಕ ಕಳಿಸ್ಬೇಕಾಗಿತ್ತಾ? ಅಜ್ಜಿ ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ರು? ಯಾರು ಅಂದ್ರೆ ಸಾಕ್ಷಾತ್ ನಿನ್ನ ಹೆಂಡತಿನೇ ಹೇಳಿದ್ದು. ಭೂಮಿಕಾ ಅವರು ಇದನ್ನೆಲ್ಲ ಹೇಳಿದ್ರ? ಹ್ಞೂ ಕಣೋ, ಅವಳೇ ಹೇಳಿದ್ದು. ಏನಾಯ್ತು? ಅಜ್ಜಿ ಯಾಕೋ ಕೆಮ್ಮು ಬರ್ತಾ ಇದೆ, ನಾನು ಮತ್ತೆ ಮಾಡ್ತೀನಿ ರೀ. ಯಾಕೆ ಭೂಮಿಕಾ ಅವ್ರು ಹಿಂಗೆ ಮಾಡಿದ್ರು? ಹಲೋ ರೀ ಭೂಮಿಕಾ, ಅಜ್ಜಿ ನಿಮ್ಗೆ ಏನಾದ್ರು ಫೋನ್ ಮಾಡಿ ಕೇಳಿದ್ರಾ? ಹಾ ಕೇಳಿದ್ರು. ಅವ್ರು ಕೇಳಿದ್ರು ಅಂತ ನೀವೆಲ್ಲಾನು ಹೇಳ್ಬಿಡೋದಾ? ಅಯ್ಯೋ ನಾನೇನು ಹೇಳಿಲ್ಲ. ಮತ್ತೆ ಅಜ್ಜಿ ನನಗೆ ಫೋನ್ ಮಾಡಿದ್ರು, ನಿಮ್ಮಿಬ್ರು ನಡುವೆ ಏನು ಇಲ್ವಂತಲ್ಲೋ ಅಂತ ಕೇಳಿದ್ರು. ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ನನಗೆ ಟೆನ್ಷನ್ ಆಗ್ತಿದೆ. ಏನು ಹೇಳ್ಬಾರ್ದು ಹೇಳಿದ್ರಿ? ಹೇಳ್ರಿ ಕರೆಕ್ಟಾಗಿ. ಹಾ ಅಂದ್ರೆ ಇದ ವಿಷಯ. ಅಜ್ಜಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕ್ರಾಸ್ ಕನೆಕ್ಷನ್ ಮಾಡ್ತಿದ್ದಾರೆ. ಹೌದಾ? ಹಾಗಂತೀರಾ? ಗೌತಮ್ ಅವರೇ, ಅಜ್ಜಿ ನಿಮ್ಮ ಹತ್ರ ಬಂದು ನಾನೇನು ಹೇಳಿದೆ ಅಂತ ಕೇಳ್ತಾರೆ, ನನ್ನ ಹತ್ರ ಬಂದು ನೀವೇನು ಹೇಳಿದ್ರಿ ಅಂತ ವಿಚಾರಿಸ್ತಾರೆ. ಅಜ್ಜಿ ನಮ್ಮಿಬ್ಬರನ್ನ ಚೆಕ್ ಮಾಡೋ ಕೆಲಸ ಮಾಡ್ತಿದ್ದಾರೆ, ಕ್ರಾಸ್ ಚೆಕಿಂಗ್ ಮಾಡ್ತಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಗೊತ್ತು ಗೊತ್ತು ಅಂತ ನಮ್ಮ ಬಾಯಿ ಬಿಡಿಸಕ್ ನೋಡ್ತಿದ್ದಾರೆ. ಹಾಗಾದ್ರೆ ಅಜ್ಜಿಗೆ ಏನು ಗೊತ್ತಿಲ್ಲ? ಹಾ ಏನು ಗೊತ್ತಿಲ್ಲ, ಸುಮ್ಮನೆ ಗೊತ್ತು ಅಂದ್ಬಿಟ್ಟು ನಮ್ಮನ್ನ ಮರ ಹತ್ತಿಸ್ತಿದ್ದಾರೆ. ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಬಿಸಿ 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 ಅಂತ ಬರ್ತಾ ಇದೆ. ಇವನು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ? ನಾನು ಬಿಟ್ಟು ಬಿಡ್ತೀನ? ಅವನು ಫೋನ್ ತೆಗಿಯೋ ತನಕನೂ ಫೋನ್ ಮಾಡ್ತೀನಿ. ಭೂಮಿಕಾ, ಈ ಅಜ್ಜಿ ಯಾಕೋ ನಮ್ಮನ್ನು ಬಿಡೋ ಕಾಣಿಸ್ತಾ ಇಲ್ಲ. ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ಹೇಳಿ ಅಜ್ಜಿ. ಏನೋ ಗುಂಡು, ಆಗ್ಲೇ ನನ್ನ ಹತ್ರ ಕೆಮ್ಮು ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ಯಾರ ಹತ್ರ ಮಾತಾಡ್ತಾ ಇದ್ದೆ? ಇಲ್ಲ ಅಜ್ಜಿ,
ಅದು ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕಾಲ್ ಇತ್ತು. ಹೀಗೆ ಕೆಂಪುಕೊಂಡೆ ಮಾತಾಡ್ತಾ ಇದ್ದೀನಿ. ಹೌದಾ? ಸರಿ, ಹೀಗೆ ಹೇಳು, ಭೂಮಿಕಾ ನಿನ್ನ ಮಧ್ಯೆ ಏನು ನಡೀತಾ ಇದೆ? ಅಜ್ಜಿ ಆ ಥರದ್ದೆಲ್ಲ ಏನಿಲ್ಲ ಅಜ್ಜಿ, ಎಲ್ಲ ನಾರ್ಮಲ್ ಆಗಿದೆ. ಅವರು ಏನೋ ಸುಮ್ಮನೆ ನಿಮ್ಗೆ ಕೀಟ್ಲೆ ಮಾಡಬೇಕು ಅಂತ ಸುಮ್ಮನೆ ಏನೋ ಅಂತ ಹೇಳಿದಾರೆ ಅಷ್ಟೇ. ನೀವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ? ಓ, ನಾನು ಕೇಳಿದ್ರೆ ಹೀಗೆ ಹೇಳ್ತೀರಾ? ಏನು ತೊಂದರೆ ಇಲ್ಲ ಅಂತ ತ್ಯಾಪೆ ಹಚ್ತೀರಾ? ಏನು ತೊಂದರೆ ಇಲ್ಲ ಅಂದಮೇಲೆ ಇಷ್ಟೊತ್ತಿಗಾಗಲೇ ನನ್ನ ಕೈಗೆ ಒಂದು ಉಡುಗೊರೆ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಉಡುಗೊರೆನಾ? ಅದೇ ಕಣೋ, ಮಗು ಅನ್ನೋ ಉಡುಗೊರೆ. ಅದನ್ನು ಯಾವಾಗ ಕೊಡ್ತೀರಪ್ಪ?